ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಬಿಜೆಪಿಯಲ್ಲಿರುವಂತಹ ಅತೃಪ್ತರ ಬಗ್ಗೆ. ಬಿಜೆಪಿಯಲ್ಲಿರುವಂತಹ ಅತೃಪ್ತರು ಅಂತ ಹೇಳೋದ್ಕಿಂತ ಅಪ್ಪ ಮಗನ ವಿರೋಧಿ ಬಣ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ. ಇವರ ಈ ಒಂದು ರಂಪಾಟಕ್ಕೆ ಹೈಕಮಾಂಡೇ ಸೈಲೆಂಟ್ ಆಗಿದೆ. ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಹೈಕಮಾಂಡ್ ಕೂಡ ಈ ಒಂದು ವಿರೋಧಿ ಬಣಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಕೇಳಿ. ಎಸ್ ವೀಕ್ಷಕರೇ, ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಈಗ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯ ಬಿಜೆಪಿಯ ಬಣಬಡಿದಾಟ ಮತ್ತೊಂದು ಹಂತಕ್ಕೆ ತಲುಪಿಬಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವಂತಹ ಅತೃಪ್ತರ ಗುಂಪು ದಾವಣಗೆರೆಯಲ್ಲಿ ಬಲ ಪ್ರದರ್ಶನವನ್ನ ಮಾಡಿದೆ. ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ನೆಪದಲ್ಲಿ ವಿಜಯೇಂದ್ರ ವಿರೋಧಿ ಬಣ ದಾವಣಗೆರೆಯಲ್ಲಿ ಒಂದಾಗಿತ್ತು. ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಸೇರಿದಂತೆ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರುವಂತಹ ನಾಯಕರೆಲ್ಲ ಒಂದು ವೇದಿಕೆಯಲ್ಲಿ ಒಗ್ಗೂಡಿದ್ರು. ಅದರಲ್ಲೂ ಕೂಡ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅಂತೂ ಬಹಿರಂಗವಾಗಿ ಆ ಒಂದು ವೇದಿಕೆಯಲ್ಲಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋಗಿದ್ರು, ಅದ್ ಯಾಕೆ ಮತ್ತೆ ವಾಪಸ್ ಬಂದ್ರೋ ಗೊತ್ತಿಲ್ಲ ಅಂತ ಹೇಳಿ ಲೇವಡಿಗಳ ಮೇಲೆ ಲೇವಡಿಯನ್ನ ಮಾಡಿದ್ದಾರೆ. ಯಾರು? ಅವ್ರದೇ ಪಕ್ಷದವರು, ಬಿಜೆಪಿ ಪಕ್ಷದವರು. ಕಾರ್ಯಕ್ರಮದಲ್ಲಿದ್ದಂತಹ ಉಳಿದ ನಾಯಕರು ಕೂಡ ಹೆಚ್ಚು ಕಮ್ಮಿ ಅದೇ ದಾರಿಯಲ್ಲಿ ಮಾತನಾಡಿದ್ದಾರೆ, ಅದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಮಾಜಿ ಸಂಸದ ಸಿದ್ದೇಶ್ವರ್ ಅವರು ನನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಅನಂತ್ ಕುಮಾರ್, ಯಡಿಯೂರಪ್ಪ ಅಲ್ಲ ಅಂತ ಹೇಳಿ ಚಾಟಿಯನ್ನ ಬೀಸಿದ್ದಾರೆ. ಇವೆಲ್ಲವನ್ನೂ ನೋಡ್ತಾ ಬಂದ್ರೆ ಬಿಜೆಪಿಯ ಬಣಬೆಂಕಿ ಏನಿದೆ ಸದ್ಯಕ್ಕೆ ಇದು ಆರುವಂತಹ ಲಕ್ಷಣಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಸಿದ್ದೇಶ್ವರ್ ಇಂದಲೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ ಅರವಿಂದ್ ಲಿಂಬಾವಳಿ ಅವರು ಮಾತನಾಡ್ತಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಅತೃಪ್ತಿ ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಇದು ಬಿಜೆಪಿಯಲ್ಲಿ ಅತಿ ಹೆಚ್ಚಿನ ಹಂತಕ್ಕೆ ತಲುಪಿಬಿಟ್ಟಿದೆ. ಇಲ್ಲಿ ನಮಗೆ ಕಾಡುವಂತಹ ಪ್ರಶ್ನೆ ಅಂತಂದ್ರೆ, ದೇಶದ ಅತಿ ದೊಡ್ಡ ಪಕ್ಷ, ಬಲಿಷ್ಠ ಹೈಕಮಾಂಡ್, ಪ್ರಧಾನಿ ಮೋದಿಯಂತಹ ವರ್ಚಸ್ಸಿನ ನಾಯಕನಿರುವಂತಹ ಬಿಜೆಪಿಗೆ ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟಕ್ಕೆ ಯಾಕೆ ಬ್ರೇಕ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ? ಯತ್ನಾಳ್ ಉಚ್ಚಾಟನೆಯ ಬಳಿಕವೂ ಕೂಡ ರೆಬಲ್ ಲೀಡರ್ಸ್ ವಿಜಯೇಂದ್ರ ವಿರುದ್ಧ ಗುಡುಗು ಹಾಕ್ತಾ ಇರೋದು ಯಾಕೆ? ಅತೃಪ್ತರಿಗೆ ಪಕ್ಷ ತಮ್ಮ ವಿರುದ್ಧವೂ ಶಿಸ್ತು ಕ್ರಮವನ್ನ ಜರುಗಿಸಬಹುದು ಅನ್ನುವಂತಹ ಭಯ ಇಲ್ವಾ ಅನ್ನುವಂತಹ ಸಂದೇಹಗಳು ಮೂಡುತ್ತೆ. ಈ ಒಂದು ಸಂದೇಹಕ್ಕೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ಬಿಜೆಪಿ ಹೈಕಮಾಂಡ್ ನಡೆ ಬಗ್ಗೆಯೇ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯಾಕೆ ಹೇಳ್ತಿದ್ದೀನಿ ವೀಕ್ಷಕರೇ ಅಂತಂದ್ರೆ, ಅರವಿಂದ್ ಲಿಂಬಾವಳಿಯವರು ನೇರವಾಗಿ ಯಡಿಯೂರಪ್ಪ ಅವರಿಗೆ ಸವಾಲ್ ಹಾಕದಂಗೆ ಹಾಕ್ತಾರೆ. ನೀವು JDS ಪಕ್ಷಕ್ಕೆ ಹೋಗಿ ಬಾಗಿಲನ್ನ ಬಡಿದಿದ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಬಾಗಿಲನ್ನ ಬಡಿದಿದ್ರಿ, ಅದ್ಯಾವುದು ನೆನಪಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಆದರೂ ಕೂಡ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ? ಬಿಜೆಪಿ ಹೈಕಮಾಂಡ್ ಮಗುವನ್ನ ಚೂಟಿ ತೊಟ್ಟಿಲನ್ನು ತೂಗುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡಿದೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿ ಹೈಕಮಾಂಡ್ಗೆ ತಿಳಿಯದೆ, ಹೈಕಮಾಂಡ್ನ ಸಮ್ಮತಿ ಇಲ್ಲದೆ ಅತೃಪ್ತರ ಬಣ ದಾವಣಗೆರೆಯಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಗಮನಿಸಬೇಕಾಗಿರುವಂತಹ ಸಂಗತಿ ಅಂತಂದ್ರೆ, ಈ ಒಂದು ಕಾರ್ಯಕ್ರಮಕ್ಕೂ ಕೆಲ ದಿನಗಳ ಮೊದಲು ವಿಜಯೇಂದ್ರ ವಿರೋಧಿ ಗುಂಪಿನ ಕುಮಾರ್ ಬಂಗಾರಪ್ಪ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ರು. ಇದು ಕೂಡ ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ವಿಜಯೇಂದ್ರ ಹೇಳ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವುದಿಲ್ಲ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅತೃಪ್ತ ಬಣದ ಲೀಡರ್ಸ್ ವಿಜಯೇಂದ್ರ ಬದಲಿಗೆ ಬೇರೆಯವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಿಕ್ಕೆ ತಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಅಪ್ಪ ಮಗನ ಪಕ್ಷ ಅಲ್ಲ, ಎಲ್ಲರೂ ಕೂಡ ಸೇರ್ಕೊಂಡು ಬಿಜೆಪಿ ಪಕ್ಷ ಆಗಿದೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ತಟಸ್ಥ ಬಣದ ಕೆಲ ನಾಯಕರು ಕೂಡ ವಿಜಯೇಂದ್ರ ವಿರುದ್ಧ ಹಲ್ಲು ಮಸಿತಾ ಇರುವುದು ಗುಟ್ಟಿನ ವಿಚಾರ ಏನಲ್ಲ. ಈ ಮಧ್ಯೆ ಅಶೋಕ್ ದೆಹಲಿಗೆ ತೆರಳಿ JP ನಡ್ಡಾ ಸೇರಿ ಪ್ರಮುಖ ನಾಯಕರೊಂದಿಗೆ ಚರ್ಚೆಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ವಿಜಯೇಂದ್ರ ಬಲ ಸ್ವಲ್ಪ ಕುಗ್ಗಿದಂತೆ ಕಾಣಿಸ್ತಾ ಇದೆ. ಬಿಜೆಪಿಯೊಳಗೆ ಷಡ್ಯಂತ್ರವನ್ನ ಹೆಣೆಯಲಾಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಸಂಚಿಗೆ ಹೈಕಮಾಂಡ್ ಕೂಡ ಮೌನ ಸಮ್ಮತಿಯನ್ನ ಸೂಚಿಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪ ಮಲೇಶಿಯಾ
ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಹೆಚ್ಚಾಗಿ ಹೋಗಿ ಬರ್ತಾ ಇರುವುದು ಕೂಡ ಅನುಮಾನಗಳನ್ನ ಉಂಟು ಮಾಡಿದೆ. ಅಂದ್ರೆ ನಾವು ಹೇಗೆ ಆಫೀಸ್ಗಳಿಗೆ ಹೋಗಿ ಬರ್ತೀವೋ ಹಾಗೆ ಯಡಿಯೂರಪ್ಪ ಇಳಿ ವಯಸ್ಸಿನಲ್ಲಿ ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಹೋಗಿ ಬರ್ತಾ ಇದ್ದಾರೆ. ಇದು ಕೂಡ ಅನುಮಾನಗಳನ್ನ ಹುಟ್ಟಿಸುವಂತಿದೆ. ಅದೇನೇ ಇರಲಿ, ಯಡಿಯೂರಪ್ಪ ಬಳಿಕ ರಾಜ್ಯ ಬಿಜೆಪಿ ಮತ್ತೊಂದು ಮಾಸ್ ಲೀಡರ್ ಸಿಕ್ಕಲ್ಲ ಅಂತ ಅನ್ಸುತ್ತೆ. ಈಗಿರುವಂತಹ ನಾಯಕರು ಯಾರು ಕೂಡ ರಾಜ್ಯವ್ಯಾಪಿ ಜನರನ್ನ ಸೆಳೆಯುವಂತಹ ವರ್ಚಸ್ಸನ್ನ ಹೊಂದಿಲ್ಲ. ಪಕ್ಷ ಸಂಕಷ್ಟದ ಹೊತ್ತಿನಲ್ಲಿರ್ಬೇಕಾದ್ರೆ ವಿಜೇಂದ್ರಗೆ ಪಟ್ಟವನ್ನ ಕಟ್ಟಲಾಗಿದೆ. ಇಷ್ಟವೋ ಕಷ್ಟವೋ ಎಲ್ಲಾ ನಾಯಕರು ಕೂಡ ಮುನಿಸು ಮರೆತು ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು. ಇಲ್ಲವಾದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಅನ್ನೋದು ಮರೀಚಿಕೆಯಾಗಿಯೇ ಉಳಿಯುತ್ತೆ. ಇದು ಈ ಕ್ಷಣದ ವರದಿ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.